ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸೊ ಕಳೆದ ವಿಡಿಯೋಗಳಲ್ಲಿ ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಬಿಡಿಸ್ತಾ ಬರ್ತಾ ಇದ್ದೀವಿ, ಎಲ್ಲ ಥರದ ಗೌರ್ಮೆಂಟ್ ಎಕ್ಸಾಮ್ಸ್. ಓಕೆ, ಸೊ ಇವತ್ತು ಕೂಡ ಒಂದು ಕ್ವಶನ್ ಪೇಪರ್ನ ತೊಗೊಂಡು ಬಂದಿದ್ದೀನಿ. ಸೊ ಯಾವ ಥರ ಇದಾವೆ ಕ್ವಶನ್ಸ್ ನೋಡೋಣ ಬನ್ನಿ. ಓಕೆ ಸ್ನೇಹಿತರೆ, ಇದು KSPನ ಕರ್ನಾಟಕ ಸ್ಟೇಟ್ ಪೊಲೀಸ್ನ 2023 ಕ್ವಶನ್ ಪೇಪರ್. ಓಕೆ, ಸೊ ಇಲ್ಲೇನು ಕೇಳಿದೇನಪ್ಪ ಅಂದರೆ, ಎ ಒಂದು ಕೆಲಸವನ್ನು 18 ದಿನಗಳಲ್ಲಿ ಮಾಡಬಹುದು. ಎ ಒಂದು ಕೆಲಸವನ್ನು 6 ದಿನಗಳಲ್ಲಿ ಕೆಲಸ ಮಾಡಿ ಬಿಡುತ್ತಾನೆ. ಬಿ ಉಳಿದ ಕೆಲಸವನ್ನು 8 ದಿನಗಳಲ್ಲಿ ಮಾಡಿ ಮುಗಿಸುತ್ತಾನೆ. ಹಾಗಾದರೆ ಬಿ ಈ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮಾಡಬಹುದು ಅಂತ ಕ್ವಶನ್. ಎ ಕ್ಯಾನ್ ಡೂ ಪೀಸ್ ಆಫ್ ವರ್ಕ್ ಇನ್ 18 days. A does the work for 6 days and he will leave the job. B does the remaining work in 8 days. In how many days B alone can do the work? So B ಒಬ್ಬನೇ ಆ ಕೆಲಸವನ್ನು ಎಷ್ಟು ದಿನದಾಗ ಮಾಡ್ತಾನ ಅಂತ ಹೇಳ್ಯಾರ. ಬಟ್ ಇಲ್ಲಿ ಕೊಟ್ಟಿದ್ದಾರೆ ಗಿವನ್ ಏನಂತ ಕೊಟ್ಟಿದ್ದಾರೆ ಡೇಟಾ. ಸೊ ಗಿವನ್ ಏನು ಕೊಟ್ಟಿದ್ದಾರೆ, ಎ ಒಂದು ಕೆಲಸವನ್ನು 18 ದಿನಗಳಲ್ಲಿ ಮಾಡ್ತಾನ. 18 ದಿನ. ಸೊ ಬಟ್ ಇನ್ನೊಂದು ಕಂಡೀಷನ್ ಏನಾಗಿದೆ ಅಲ್ಲಿ, 18 ದಿವಸ ಮುಗಿಸ್ತಾನೆ. ಬಟ್ ಏನೋ ಎಮರ್ಜೆನ್ಸಿ ಬಂತಪ್ಪ ಎಗೆ. ಎ ಏನು ಮಾಡ್ತಾನ, 6 ದಿವಸ ಕೆಲಸ ಮಾಡಿ ಬಿಡ್ತಾನ. ಎ ಏನು ಮಾಡ್ತಾನ, ಓನ್ಲಿ 6 ದಿವಸ ಕೆಲಸ ಮಾಡ್ತಾನ. 6 ದಿವಸ ಆಮೇಲೆ ಕಂಟಿನ್ಯೂ ಅದನ್ನು ಯಾರು ಮಾಡ್ತಾರ ಅಂದ್ರೆ ಬಿ ಮಾಡ್ತಾನ. ಎಷ್ಟು ದಿವಸ ತೊಗೊತಾನ ಅವನು, 8 ದಿವಸ ತೊಗೊತಾನ. ಬಟ್ ಇದು ಒಂದೇ ವರ್ಕು, ಒಂದೇ ಕೆಲಸವನ್ನು ಇಬ್ಬರೂ ಡಿವೈಡ್ ಆಗುತ್ತೆ. ಅಲ್ಲಿ ಎಗೆ 6 ದಿವಸ ಮಾಡಿ ಆ ಕೆಲಸ ಬಿಟ್ಟು ಬಿ ಅದನ್ನು 8 ದಿನದಲ್ಲಿ ಮುಗಿಸ್ತಾನ. ಓಕೆ, ಹಾಗಾದರೆ ಬಿ ಒಬ್ಬನೇ ಎಷ್ಟು ದಿವಸದಾಗ ಆ ಕೆಲಸ ಮಾಡ್ಬೋದು ಅಂತ ಕೇಳಿದ್ದಾರೆ ಕ್ವಶನು. ಇಲ್ಲಿ ಮೇನ್ ಫಸ್ಟ್ ನಮ್ದು ಏನು ಅಂದರೆ, ಎ ಒಂದು ದಿನದಲ್ಲಿ ಎಷ್ಟು ಕೆಲಸ ಮಾಡ್ಬೋದು ಅಂತೇಳಿ ಫೈಂಡ್ ಮಾಡ್ಬೇಕು ನಾವು. ಎನ ಒಂದು ದಿನದ ಕೆಲಸ ಎಷ್ಟು ಮಾಡ್ಬೋದು ಅಂದರೆ, ಒಂದು ದಿನದ ಕೆಲಸ ಇದನ್ನು 1/18. ಟೋಟಲ್ 18 ದಿನ ಮಾಡ್ತಾನಂದ್ರೆ 1/18 ಆಗತ್ತ. ಓಕೆ, 18 ಭಾಗ 18 ದಿನ ತೊಗೊತಾನಂದ್ರೆ 1/18 ಅಂದ್ರೆ 18 ಒಂದು ಕೆಲಸದಲ್ಲಿ 18 ಭಾಗ ಆಗತ್ತೆ. ಯಾಕೆ ಹೇಳ್ರಿ, 18 ದಿನ ತೊಗೊತಾನ, ಅದಕ್ಕೆ 1/18ನೇ ಭಾಗ. ದಿವಸ 1/18 ಭಾಗ 1/18 ಭಾಗ ಅದನ್ನು ಮಾಡ್ಕೊತ ಹೋದ್ರೆ ಫುಲ್ ಕೆಲಸ ಆಗತ್ತೆ. ಓಕೆ, ಅದೇ ಥರ ನೆಕ್ಸ್ಟ್ ಏನು ಮಾಡಿದಾನ, ಎ 6 ದಿನ ಮಾತ್ರ ಕೆಲಸ ಮಾಡ್ಯಾನ. ಸೊ ಎ 6 ದಿವಸ ಕೆಲಸ ಮಾಡ್ಯಾನ ಅಂದ್ರೆ ಎಷ್ಟು ಕೆಲಸ ಮಾಡ್ಯಾನ ಅಂತ ಫೈಂಡ್ ಮಾಡೋದು ನಾವು. ಹೆಂಗಂದ್ರೆ, ಎ ಏನು ಮಾಡ್ತಾನ, 6 ದಿವಸ ಕೆಲಸ ಮಾಡ್ತಾನ. 6 × 6 ದಿನ ಅಂದ್ರೆ ಒಂದು ದಿವಸಕ್ಕೆ ಎಷ್ಟು, 1/18ನೇ ಭಾಗ ಕೆಲಸ ಮಾಡ್ತಾನ. 6 ದಿನ ಅಂದ್ರೆ ಇದನ್ನು ಒಂದು ದಿವಸದ ಇಂಟು ಮಾಡಿದ್ರೆ ನಮಗೆ ಎ ಎಷ್ಟು ಕೆಲಸ ಮಾಡ್ಯಾನ ಸಿಗ್ತೈತಿ. 6 3 ಸೊ ಎಷ್ಟು ಕೆಲಸ ಮಾಡ್ಯಾನ ನಾವು, 1/3 1/3ನೇ ಭಾಗ ಕೆಲಸ ಮಾಡ್ಯಾನ. ಈಗ ಒಂದು ಕೆಲಸ ಐತಂದ್ರೆ ಅದನ್ನು 1/3ನೇ ಭಾಗ ಕೆಲಸ ಮಾಡ್ಯಾನ. ಸೊ ಅಂದ್ರೆ ಅದರ ಅರ್ಥ ಬಿ ಎಷ್ಟು ಮಾಡಿರ್ತಾನ ಅಂದ್ರೆ ಹೆಂಗೆ ಫೈಂಡ್ ಮಾಡೋದಂದ್ರೆ, ಒಂದು ಭಾಗ ಇರುತ್ತೆ, ಒಂದು ಕೆಲಸ ಇರುತ್ತೆ, ಅದರೊಳಗೆ 1/3ನೇ ಭಾಗ ಯಾರು ಮಾಡ್ತಾರ, ಎ ಮಾಡ್ತಾನ. ಇದನ್ನು ಮೈನಸ್ ಮಾಡಿದರೆ ನಮ್ಗೆ ಬಿ ಎಷ್ಟು ಕೆಲಸ ಮಾಡ್ಯಾನ ಅಂತ ಸಿಗ್ತೈತಿ. ಇದನ್ನ ಯಾವ ಥರ ಮಾಡ್ಬೋದು ಅಂದ್ರೆ 3 ಭಾಗಕಾರ ಆಗ್ತೈತಿ. ಸೊ ಇಲ್ಲಿ 1 ಇರ್ತೈತಿ ಯಾವಾಗಲೂ. 1 × 3 3 × 1. ಓಕೆ, 3 1 3 ಮೈನಸ್ 1 1 1. ಎಷ್ಟು ಕೆಲಸ ಮಾಡ್ತಾನ, 2/3ನೇ ಭಾಗದಷ್ಟು ಕೆಲಸ ಬಿ ಮಾಡಿದಾನ. ಎ ಎಷ್ಟು ಮಾಡಿದಾನ, 1/3ನೇ ಭಾಗದಷ್ಟು ಕೆಲಸ ಎ ಮಾಡಿದಾನ. ಇವೆರಡೂ ಸೇರಿದ್ರೆ ಪೂರ್ಣ ಪ್ರಮಾಣದ ಕೆಲಸ ಆಗುತ್ತೆ. ಓಕೆ, ಎ 2/3 ಕೆಲಸ ಮಾಡ್ತಾನ,
2/3 ಕೆಲಸ ಎಷ್ಟು ದಿವಸದಲ್ಲಿ ಮಾಡ್ತಾನೆ ಅವನು? ಓಕೆ, ಇದನ್ನು ಕ್ವಶನು. ಸೊ 2/3 ಕೆಲಸವನ್ನು ಎಷ್ಟು ದಿವಸದಾಗ ಮಾಡ್ತಾನ? 8 ದಿವಸದಾಗ. ನಮಗೇನು ಬೇಕಾಗೈತಿ? ಪೂರ್ಣ ಪ್ರಮಾಣದ ಕೆಲಸ, ಫುಲ್ ಇಡೀ ಆ ಕೆಲಸವನ್ನ ಎ ಬಂದಿಲ್ಲಪ್ಪ ಅವತ್ತು, ಬೀಗ ಕೊಟ್ಬಿಟ್ರ ಎಷ್ಟು ದಿವಸದಾಗ ಮುಗಿಸ್ತಾನ ಅಂತ ಕೇಳಿದಾರೆ ಕ್ವಶನು. ಒಂದು ಕೆಲಸನ ಅವನು ಎಷ್ಟು ದಿವಸದಲ್ಲಿ ಮುಗಿಸ್ತಾನ? ಒಂದು ಕೆಲಸವನ್ನು ಎಷ್ಟು ದಿವಸದಲ್ಲಿ ಮುಗಿಸ್ತಾನ? ಈ ಥರ ನೀವು ನೀಟಾಗಿ ಹಾಕೊಂಡ್ಬಿಟ್ರೆ ನಿಮಗೆ ಡೈರೆಕ್ಟಾಗಿ ಬಿ ಎಷ್ಟು ದಿವಸದಾಗ ಆ ಕೆಲಸ ಮಾಡ್ತಾನಂತ ಸಿಗ್ತೈತಿ. ಸೊ ಇದು ಇವಾಗಲೂ ಗೊತ್ತಿರಲಿ ನಿಮಗೆ, ಇದು 2 ಇಂಟು ಆಗ್ತೈತಿ, ಇವೆರಡು ಇಂಟು ಆಗ್ತೈತಿ. ಸೊ ಫಸ್ಟು 1 ಇಂಟು 8 ಮಾಡಿದ್ವಿ ಡಿವೈಡೆಡ್ ಬೈ ಇದು ಇಂಟು ಮಾಡಬೇಕು ಯಾವಾಗಲೂ, ಅವಾಗ ಕ್ವಶನಿಗೆ ನಿಮ್ಗೆ ಆನ್ಸರ್ ಸಿಗ್ತೈತಿ. 2 ಡಿವೈಡೆಡ್ ಬೈ 3. ಸೊ 2 ಡಿವೈಡೆಡ್ ಬೈ 3. ಸೊ ಇಲ್ಲಿ 2 ಡಿವೈಡೆಡ್ ಬೈ 3 ಐತಂದ್ರೆ ಅದು ಮೇಲೆ ಹೋಗ್ತದೆ. ಅವಾಗ ಏನು ಮಾಡ್ಬೋದು ನಾವು? 8 ಡಿವೈಡೆಡ್ ಬೈ 2, ಈ 3 ಮೇಲೆ ಹೋದ್ರೆ ಏನಾಗ್ತೈತಿ? 8 ಆಗ್ತೈತಿ. ಸಾರಿ, ಏನಾಗ್ತೈತಿ? 3 ಇಂಟು 3 ಆಗ್ತೈತಿ, ಈ 3 ಮೇಲೆ ಹೋಗಿ. ಸೊ ಇವಾಗ ನಾವು ಅದನ್ನು ಸರಳೀಕರಣ ಮಾಡೋಣ. 2 1 2 4 4 ಇಂಟು 3 ಎಷ್ಟಾಗತ್ತಾ? 12. ಸೊ ಆ ಒಂದು ಕೆಲಸ ಮುಗಿಸಾಕ ಎಷ್ಟು ದಿನ ಬೇಕು ಅವನಿಗೆ? 12 ದಿನ ಬೇಕು. ಓಕೆ, ಇದು ಈ ಥರ ಮಾಡ್ಕೋಬೇಕು. ಸೊ ಯಾವಾಗಲೂ ನಾವು ಈ ಥರ ದಿನಗಳಲ್ಲಿ ಕೆಲಸ ಕೊಟ್ಟಿದಾಗ, ಕ್ವಶನ್ ಕೇಳಿದಾಗ ಒಂದು ದಿನದ ಕೆಲಸ ಫೈನ್ ಮಾಡ್ಕೊಳ್ಬೇಕು ನಾವು ಫಸ್ಟು. ಒಂದು ದಿನದ ಕೆಲಸ ಎಷ್ಟಂತ ಗೊತ್ತಾಗಿ, ಇದು ಏನಂತ ಕ್ವಶನ್ ಕೇಳ್ತಾರ? ಎ ಇಷ್ಟು ದಿವಸ ಮುಗಿಸ್ತಾನ, ಬಿ ಇಷ್ಟು ದಿವಸದಲ್ಲಿ ಮುಗಿಸ್ತಾನ, ಸಿ ಎಷ್ಟು ದಿವಸ ಅಂತ ಕೇಳ್ತಾರ. ಅದರ ಸಲುವಾಗಿ ನಾವು ಯಾವಾಗಲೂ ಒಂದು ದಿನದ ಕೆಲಸ, ಸೊ ಒಂದು ದಿನದ ಕೆಲಸವನ್ನು ನಾವು ಫೈನ್ ಮಾಡಿ ಇಟ್ಕೊಂಡ್ರೆ ನಾವು ಮಿಕ್ಕಿದ್ದು ಎ ಪ್ಲಸ್ ಬಿ ಇಬ್ಬರು ಕೆಲಸ ಜೊತೆಗೂಡಿದ್ರೆ ಎಷ್ಟು ಬೇಗ ಮುಗಿಸ್ತಾರೆ ಕೆಲಸ, ಈ ಥರ ಕ್ವಶನ್ ಇರ್ತಾವೆ. ಸೊ ಯಾವಾಗಲೂ ಒಂದು ದಿನದ ಕೆಲಸವನ್ನು ಫೈನ್ ಮಾಡಿದ್ರೆ ನಾವು, ಸೊ ಇಲ್ಲೇನು ಮಾಡಿದ್ರು? ಒಂದು ದಿವಸದ ಕೆಲಸ ಫೈನ್ ಮಾಡಿದ್ವಿ. ಆಮೇಲೆ ಏನಾಯ್ತು? ಒಂದು ದಿವಸದ್ದು 1/18 ಇರ್ತೈತಿ, 1/18ನೇ ಭಾಗ 6 ದಿವಸ ಮಾಡ್ತಾನ. ಎಷ್ಟು ಕೆಲಸ ಮಾಡ್ಯಾನ ಸಿಗ್ತೈತಿ? 1/1/3 ಸಿಕ್ತು. ಸೊ ಒಂದು ಪೂರ್ಣ ಪ್ರಮಾಣದ ಕೆಲಸದಲ್ಲಿ 1/3 ಇವನ್ ಮಾಡಿದಾನ, ಉಳಿದದ್ದೆಷ್ಟು? 2/3 ಕೆಲಸ ಬಿ ಮಾಡಿದಾನ. ಬಿ ಎಷ್ಟು ದಿವಸ ಮಾಡಿದಾನೆ? 8 ದಿವಸದಲ್ಲಿ. ಸೊ 8 ದಿವಸ 2/3 ಕೆಲಸವನ್ನು 8 ದಿವಸದಲ್ಲಿ ಬಿ ಮಾಡ್ಬೋದಂದ್ರೆ ಒಂದು ಕೆಲಸವನ್ನು, ಪೂರ್ಣ ಪ್ರಮಾಣದ ಒಂದು ಕೆಲಸವನ್ನು ಎಷ್ಟು ದಿನದಲ್ಲಿ ಮಾಡ್ತಾನಂದ್ರೆ 12 ದಿನದಲ್ಲಿ. ಸೊ ಎ ಆಗಿರುತ್ತೆ ನಿಮ್ಮ ಆನ್ಸರು. ಓಕೆ, ಓಕೆ. ಸೊ ಕ್ವಶನ್ಸ್ ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ. ಸೊ ಈ ಥರ ಇದು ಯಾವ ಥರ ಇದೆ ನೋಡಿ ಕ್ವಶನ್. ಪ್ರಶ್ನಾರ್ಥಕ ಚಿಹ್ನೆಯ ಸ್ಥಳದಲ್ಲಿ ಯಾವ ಸಂಖ್ಯೆ ಇರಬೇಕು? ಸೊ ಇದು ಪ್ರಶ್ನಾರ್ಥಕ ಚಿಹ್ನೆ. ಸೊ ಯಾವ ಸಂಖ್ಯೆ ಇರಬೇಕು ಅಂತೇಳಿ ಕ್ವಶನ್ ಇದೆ. ಸೊ ವಾಟ್ ಈಸ್ ದ ನಂಬರ್ ಆಫ್ ಇನ್ ದ ಪ್ಲೇಸ್ ಆಫ್ ಕ್ವಶನ್ ಮಾರ್ಕ್? ಸೊ ಯಾವಾಗಲೂ ನಾವು ಈ ಥರನೂ ನೋಡ್ಬೋದು, ಈ ಡೈರೆಕ್ಷನ್ನಲ್ಲಿ ಕೂಡ ಚೆಕ್ ಮಾಡ್ಬೋದು, ನೀವು ಈ ಡೈರೆಕ್ಷನಲ್ಲಿ ಕೂಡ ಚೆಕ್ ಮಾಡ್ಬೋದು. ಬಟ್ ಯಾವಾಗಲೂ ನಾವು ಇಂಟು ಮಾಡಿ ಆದರೂ ನೋಡಬೇಕು, ಮೈನಸ್ ಮಾಡಿ ನೋಡಬೇಕು, ಪ್ಲಸ್ ಮಾಡಿ ನೋಡಬೇಕು, ಮತ್ತು ಡಿವೈಡೆಡ್ ಬೈ ಮಾಡೋದು. ಈ ಥರ ಎಲ್ಲ ಟ್ರಯಲ್ ಆ್ಯಂಡ್ ಎರರ್ ಮಾಡಿ ನೋಡ್ಬೇಕು ಇದ್ರೊಳಗೆ. ಸೊ ಅವಾಗ ನಿಮಗೆ ಆನ್ಸರ್ ಬರೋಕೆ ಈಸಿ ಆಗ್ತೈತಿ. ಸೊ ಫಸ್ಟ್ ಯಾವ ಥರ ಇದೆ ನೋಡೋಣ. ಇಲ್ಲಿಂದ ಇಲ್ಲಿಗೆ ಏನಾಗೈತಿ? 3 ಡಿಫ್ರೆನ್ಸ್ ಆಗೈತಿ. ಸೊ 3 ಡಿಫ್ರೆನ್ಸ್ ಆಗೈತಿ. 4ರಿಂದ 17 ಇದ್ರೊಳಗೆ ಏನು ಡಿಫ್ರೆನ್ಸ್ ಆಗೈತಿ? 13 ಡಿಫ್ರೆನ್ಸ್ ಆಗೈತಿ. 5ರೊಳಗೆ ಇದೆಷ್ಟು ಡಿಫ್ರೆನ್ಸ್ ಆಗೈತಿ? 21. ಸೊ ನಿಮ್ಗೆ ಇಲ್ಲಿ ಯಾವುದೇ ರೀತಿ ಆನ್ಸರ್ ಈಸಿಯಾಗಿ ಫೈಂಡ್ ಮಾಡುವಂಥ ವಿಧಾನ ಸಿಗ್ತಾ ಇಲ್ಲ. ಸೊ ಅವಾಗ ಈ ಪ್ಲಸ್ ಮರ್ತು ಬಿಡ್ರಿ, ನೆಕ್ಸ್ಟ್ ಅಥವಾ ಇಂಟು. ಸೊ ಈ ಥರ ಬಾಕ್ಸ್ ಕೊಟ್ಟಾಗ ಆಲ್ಮೋಸ್ಟ್ ಇಂಟು ಇದರಲ್ಲೇ ಇರ್ತಾವ. ಸೊ ಇಂಟು ಟ್ರೈ ಮಾಡಿ ನೋಡೋಣ ಒಂದ್ಸಲ. ಸೊ ಇಂಟು ಹೆಂಗೆ? 2 2 4. ಅವಾಗ ಏನು ಮಾಡ್ಯಾನ? ಒಂದು ಪ್ಲಸ್ ಮಾಡ್ಯಾನ 1, ಅವಾಗ 5 ಬರ್ತೈತಿ. 4 4 4 ಇಂಟು 4 ಮಾಡಿರಿ 16 ಆಯ್ತು. ಪ್ಲಸ್ 1 ಮಾಡ್ಯಾನ
ಸೊ ಅದೇ ಥರ 5 25 ಆಗತ್ತಾ, 25ಕ್ಕೆ ಇಲ್ಲಿ 26 ಐತೆ ಮುಂದಿನ ಕ್ವಶನ್. ಸೊ ಮುಂದಿನ ಬಾಕ್ಸಲ್ಲಿ. ಸೊ ಅದಕ್ಕೆ +1 ಮಾಡ್ಯಾನ. ಅದು ಏನಿರ್ತೈತಿಲ್ಲ ತನ್ನದನ್ನು ತಾನು ಇಂಟು ಮಾಡಿ ಅವಾಗ ಏನಾಗ್ತೈತಿ 2 4 +1 ಅವಾಗ 5 ಮುಂದಿನ ಬಾಕ್ಸಲ್ಲಿ ಬರುತ್ತೆ. ಇದೇ ಥರ 4 4 16 +1 ಮಾಡಿದಾನ, ಈ ಆನ್ಸರ್ ಬಂದೈತಿ. ನೆಕ್ಸ್ಟ್ ಅದೇ ಥರ 5 5 25 ಮುಂದಿನ ಕ್ವಶನ್ ಮುಂದಿನ ಬಾಕ್ಸಲ್ಲಿ 26 ಐತಿ. ಸೊ ಇದನ್ನಾಯ್ತು ಇವಾಗ. ಸೊ ಇದು ಯಾವ ಥರ ಬಂದಿದೆ ಅಂತ ಹೇಳಿ ಚೆಕ್ ಮಾಡೋಣ. 2 2 4 4 2 8 8 +2 ಮಾಡಿದಾಗ ಎಷ್ಟಾಯ್ತು? 10 ಆಯಿತು. ಸೊ ಅದೇ ಥರ 4 4 16 16 4 64. ಸೊ 64 +2. ಸೊ ಇದೇ ಥರ ಪ್ಯಾಟ್ರನಲ್ಲಿ ಹೊಂಟಿದೆ. ಸೊ ಇದೇ ಥರ ಪ್ಯಾಟ್ರನಲ್ಲಿ ಹೊಂಟಿದೆ ಅಂದರೆ ಇದೇ ಥರ ನೆಕ್ಸ್ಟ್ದು ಏನಿರ್ತೈತಿ 5 5 25 25 × 5 125 125 ಇಲ್ಲಿ ಎಷ್ಟು ಕೂಡಿಸ್ಕೊಂತ ಬಂದಾನ? 2. ಸೊ 125 +2 ಇದು ಮಾಡಿದ್ರೆ ನಿಮ್ಗೆ ಆನ್ಸರ್ ಸಿಗ್ತೈತಿ. ಮಿಸ್ಸಿಂಗ್ ಪ್ಲೇಸ್ ಒಳಗೆ ಏನಿರ್ತೈತೆ ಅಂತ ಗೊತ್ತಾಗ್ತೈತಿ. ಸೊ 127. ಸೊ 127 ಐತಿ. ಸೊ ಅದನ್ನು ನೀವು ಟಿಕ್ ಹಾಕ್ಬೋದು. ಸೊ ಈ ಥರ ಟ್ರಯಲ್ ಆ್ಯಂಡ್ ಎರರ್ ಮಾಡಬೇಕು ಇವನ್ನೆಲ್ಲ. ಓಕೆ, ಎಷ್ಟು ಕೂಡಿಸಿದಾನ ಸೇಮ್ ಬರ್ತಾ ಇದೆ ಅಂದರೆ +1 ಇಲ್ಲಿ ಮಾಡ್ತಾ ಬರ್ತಾ ಇದ್ದಾನೆ ಅಂದರೆ ಅದೇ ಪ್ಯಾಟ್ರನ್ ಮುಂದುವರಿಯುತ್ತೆ. ಇಲ್ಲಿ +2 ಮಾಡ್ತಾ ಬರ್ತಾ ಇದ್ದಾನೆ. ಸೊ ಇಲ್ಲಿ +2 ಮಾಡ್ತಾ ಬರ್ತಾ ಇರೋದಕ್ಕೆ ನಾವು +2 ಮಾಡಿದ್ದೀವಿ. ಈ ಥರ ಆನ್ಸರ್ ಇರ್ತದೆ. ಓಕೆ, ಸೊ ಇಲ್ಲಿ ಯಾವ ಥರ ಇದೆ ನೋಡಿ. ಈ ಕೆಳಗಿನ ಕ್ರಮ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯ ಸ್ಥಳದಲ್ಲಿ ಏನು ಇರಬೇಕು ಅಂತ ಕ್ವಶನ್ ಕೇಳಿದ್ದಾರೆ. ಸೊ E5 Z7 I9 K11. ಸೊ ಮುಂದೆ ಯಾವುದೈತಿ ಅಂತ ಕೇಳ್ಯಾರ ಅವರು 2. ಸೊ 2 ಪ್ಲೇಸಲ್ಲಿ. ಸೊ ಆಪ್ಷನ್ ಕೂಡ ನಮ್ಗೆ 2 ಕೊಟ್ಟಿರ್ತಾರೆ ಆಪ್ಷನ್ಸನ್ನು. ಸೊ ಇಲ್ಲಿಂದ ಕೊಟ್ಟಿದ್ದಾರೆ ಈ ಥರ 2 ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಈ ಥರ ಬಂದಾಗ ನಾವು ಏನು ಮಾಡಬೇಕು, ಫಸ್ಟ್ ಅದನ್ನು ನಿಮಗೆ ಒಂದು ಗೊತ್ತಿರಲಿ, ABCD ನಿಮಗೆ ಯಾವ ಪ್ಲೇಸಲ್ಲಿ ಬರ್ತಾವೆ ಗೊತ್ತಿರಬೇಕು. ABCD EF GHIJ. ಸೊ ಇದೇ ಥರ ಅಷ್ಟು ಯಾವ ಪ್ಲೇಸಲ್ಲಿ ಇದ್ದಾವೆ 1 2 3 4 5 6 7 8 9 10. ಸೊ ಈ ಥರ ಗೊತ್ತಿರಬೇಕು ನಿಮಗೆ ಕಂಟಿನ್ಯೂಷನ್ 26 ಮಟ್ಟ. ಸೊ ನೆನ್ಪಿಟ್ಕೊಳ್ಳೋಕ್ಕಾದರೆ ಆಗ್ತಿ, ಇಲ್ಲಾಂದರೆ ನೀವು ಜಸ್ಟ್ ರಫ್ ಪೇಪರಲ್ಲಿ ಇದನ್ನು ಈ ಥರ ಬರ್ಕೊಂಡ್ರೆ ನಿಮಗೆ ಇನ್ನೂ ಈಸಿ ಆಗ್ತವೆ. ಸೊ ಈ ಥರ ನೋಡೋಣ. ನಮ್ದು ಎಷ್ಟಿದೆ ಆನ್ಸರಲ್ಲಿ 5 ಇದೆ. ಸೊ ಈಗ 5 ಬಂದಿದೆ. ಸೊ ಅದೇ ಥರ ನೆಕ್ಸ್ಟ್ ನೋಡಿ ಜಿಗೆ 7 ಇದೆ. G7 ಇದೆ. I9 ಇದೆ. I9 ಇದೆ. ಜೆ ಆದಮೇಲೆ ಯಾವ್ದು ಬರುತ್ತೆ? K11. ಸೊ K11 ಇದೆ. ಸೊ ಇನ್ನೊಂದು ಏನು ನೀವು ಇದರಲ್ಲಿ ಹುಡುಕ್ಬೋದು ಅಂದರೆ, ಸೊ ಒಂದೊಂದು ಡಿಫ್ರೆನ್ಸ್ ಆಗ್ತಾ ಹೋಗಿದೆ. ಓಕೆ, ಸೊ ಅದೇ ಥರ ಈಗ ಕೆ ಆದಮೇಲೆ IJK L ಇರಲ್ಲ ಇಲ್ಲಿ. ಓಕೆ, L ಆದಮೇಲೆ ಇದು ಈ ಪ್ಲೇಸ್ ಇರಲ್ಲ, M ಇರುತ್ತೆ. ಎಮ್ದಷ್ಟು ಇದು 12 ಆದರೆ ಇದು 13 ಇರ್ತೈತೆ. ಸೊ M13 ಐತೆ ನೋಡ್ರಿ. M ಈ 13 ಇದರಲ್ಲಿ ಇಲ್ಲ. ಸೊ ಬಿ ವಿಲ್ ಬಿ ಅವರ್ ಆನ್ಸರ್. ಸೊ ಈ ಥರನೂ ಮಾಡ್ಬೋದು. ಓಕೆ, ಇದೇ ಥರ ನಿಮ್ಗೆ ಇದು ಕನ್ಫರ್ಮೇಷನ್ ಬೇಕಂದ್ರೆ ತಗೊಳ್ಳಿ. N ಇರಂಗಿಲ್ಲ 14ನೇದು, ಡೈರೆಕ್ಟ್ ನೆಕ್ಸ್ಟ್ O ಇರುತ್ತೆ 15. ಸೊ M13 ಆ್ಯಂಡ್ O15. ಸೊ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಟೈಮ್. ಅದೇ ಹೇಳಿದ್ನಲ್ಲ, M13 ಸಿಗ್ತಾ. ಸೊ ಯಾವುದ್ರಲ್ಲಿ ಇಲ್ಲ ಅಂತ ನೋಡಿಬಿಡ್ಬೇಕು, ಅವನ್ನೆಲ್ಲ ತೆಗಿಬೇಕು. ಸೊ ಆಪ್ಷನ್ಸನ್ನು ನೀವು ಎಷ್ಟು ತೆಗಿತಾ ಹೋಗ್ತೀರಾ ನಿಮ್ಮ ಆನ್ಸರ್ ಅಷ್ಟು ಈಸಿ ಆಗುತ್ತೆ ಫೈಂಡಿಂಗು. ಓಕೆ, ಸೊ ಬಿ ಇಸ್ ದ ಆನ್ಸರ್. M13 ಆ್ಯಂಡ್ O15. ಸೊ ಇದನ್ನು ಯಾವುದ್ರಲ್ಲಿ ಕೇಳಿದ್ದಾರೆ ಕ್ವಶನ್ ಅಂದರೆ OPSC ಒಡಿಸ್ಸಾ. ಓಕೆ, ಈ ಹೆಂಗೆ KPSC ಇದೆಯಲ್ಲ ನಮ್ಮ ಹತ್ರ, ಸೊ ಅದೇ ಥರ ಒಡಿಸ್ಸಾದಲ್ಲಿ ಅದನ್ನು ಕ್ವಶನ್ ಪ್ರಿಲಿಮ್ಸಲ್ಲಿ ಕೇಳಿದ್ದಾನೆ, CSAT ಅಲ್ಲಿ. ಓಕೆ,
ಓಕೆ, ಸೊ ಇದೊಂದ್ಸಲ ಮಜಾ ಇದೆ ನೋಡಿ ಕ್ವಶನ್. ಒಬ್ಬ ವ್ಯಕ್ತಿ 5 ದಿನಗಳಲ್ಲಿ 120 ಬಾಳೆಹಣ್ಣುಗಳನ್ನು ತಿಂದನು. ಪ್ರತಿದಿನವೂ ಹಿಂದಿನ ದಿನಕ್ಕಿಂತ 6 ಹೆಚ್ಚು ಬಾಳೆಹಣ್ಣುಗಳನ್ನು ತಿನ್ನುವನು. ಮೊದಲನೇ ದಿನ ಅವನು ಎಷ್ಟು ಬಾಳೆಹಣ್ಣುಗಳನ್ನು ತಿಂದನು ಅಂತ ಕೇಳಿದ್ದಾರೆ. ಸೊ ಟೋಟಲ್ ಅವನು ಬಾಳೆಹಣ್ಣು ತಿಂದಿರೋದು ಎಷ್ಟು? 120 ಬಾಳೆಹಣ್ಣು ತಿಂದಿದ್ದಾನೆ. ಎಷ್ಟು ದಿನದ ತಿಂದಿದ್ದಾನೆ? 5 ದಿನದ ತಿಂದಿದ್ದಾನೆ. ಓಕೆ, ಸೊ ಬಟ್ ಡೈಲಿ ಎಷ್ಟು ತಿಂದಾನ ಅಂತ ಕೇಳಿಲ್ಲ ಅವನು. ಪ್ರತಿದಿನ ಅವನು ತಿನ್ನೋದು ಇದು ಚೇಂಜ್ ಇರುತ್ತೆ. ಯಾವ ಥರ ಇದೆ ಅಂದರೆ, ಹಿಂದಿನ ದಿನಕ್ಕಿಂತ 6 ಬಾಳೆಹಣ್ಣು ಹೆಚ್ಚು. ನಿನ್ನೆ 10 ತಿಂದಿದ್ದಂದ್ರೆ ಇವತ್ತು 16 ತಿಂತಾನ. ಓಕೆ, ನಿನ್ನೆ 20 ತಿಂದಿದ್ದಾರೆ, 26 ತಿಂತಾನ. ನಾಳೆಗೆ 32 ತಿಂತಾನ, ನಾಡಿದ್ದು 38 ತಿಂತಾನ. ಅದೇ ಥರ 6 ಬಾಳೆಹಣ್ಣು ಅವನು ಜಾಸ್ತಿ ತಿನ್ಕೊಂತ ಹೋಗ್ತಾನೆ ಡೈಲಿ. ಸೊ ಅದನ್ನೇ ಕ್ವಶನ್ ಅವ್ರು ಏನು ಕೇಳಿದಾರೆ, ಮೊದಲನೇ ದಿನ ಅವನು ಎಷ್ಟು ಬಾಳೆಹಣ್ಣುಗಳನ್ನು ತಿಂದನು ಅಂತ ಕೇಳಿದ್ದಾರೆ ಕ್ವಶನ್. ಸೊ ಇಲ್ಲಿ ಏನಿದೆ ಗಿವನು. ಸೊ ಟೋಟಲ್ ಅವನು 5 ದಿನದಲ್ಲಿ, ಸೊ ಟೋಟಲ್ ಎಷ್ಟು? 120 ಬಾಳೆಹಣ್ಣನ್ನು ತಿಂದಾನ. ಡೈಲಿ ಅವನು 6 ಜಾಸ್ತಿ ಮಾಡ್ಕೊತ ಹೋಗ್ತಾನೆ, ಇನ್ಕ್ರೀಸ್ ಮಾಡ್ಕೊತ ಹೋಗ್ತಾನೆ. ಅದಕ್ಕೆ ಮೊದಲನೇ ದಿನ ಅವನು ಎಷ್ಟು ಬಾಳೆಹಣ್ಣು ತಿಂದಾನ ಅಂತ ಕ್ವಶನ್. ಸೊ ನಾವು ಅದನ್ನೇನು ಅನ್ಕೊಳ್ಳೋಣ, ಮೊದಲನೇ ದಿನ ನಮ್ಗೆ ಎಷ್ಟು ತಿಂದಾನಂತ ಗೊತ್ತಿಲ್ಲ, ಬಟ್ ಆಮೇಲೆ ಅವ್ನು ಎಷ್ಟೆಷ್ಟು ತಿಂತಾನಂತ ಗೊತ್ತೈತಲ್ಲ, ನಮ್ಗೆ ಎಷ್ಟು ಜಾಸ್ತಿ ಮಾಡ್ತಾನಂತ ಗೊತ್ತೈತಲ್ಲ. ಸೊ ಅದಕ್ಕೆ ನಾವು ಏನಂತ ತಿಳ್ಕೊಬೋದು ಅದನ್ನು. ಸೊ ಮೊದಲನೇ ದಿನ ನಾವು ಎಕ್ಸ್ ಅಂತ ಇಟ್ಕೊಳ್ಳೋಣ. ಒಂದನೇ ದಿವಸ ಅವನು ಎಕ್ಸ್ ತಿಂದಾನೆ. ಎಷ್ಟು ತಿಂದ ಅಂತ ನಮ್ಗೆ ಗೊತ್ತಿಲ್ಲ, ಅದನ್ನೇ ಫೈಂಡ್ ಮಾಡ್ತಾ ಇದೀವಿ. ಸೊ ಅದಕ್ಕೆ ನಾವು ಎಕ್ಸ್ ಅಂತ ಇಟ್ಕೊಳ್ಳೋಣ. ಒಂದನೇ ದಿನ ಏನು ಮಾಡ್ತಾನೆ? ಎಕ್ಸ್ ಬಾಳೆಹಣ್ಣುಗಳನ್ನು ತಿಂತಾನ. ಪ್ಲಸ್ ಇದು ಫಸ್ಟ್ ಡೇ ಆಯಿತು. ಫಸ್ಟ್ ಡೇ. ಸೆಕೆಂಡ್ ಡೇ. ಸೊ ಸೆಕೆಂಡ್ ಡೇ ಏನು ಮಾಡ್ತಾನೆ? 6 ಬಾಳೆಹಣ್ಣು ಜಾಸ್ತಿ ತಿಂತಾನಲ್ಲ ಅವನು. ಸೊ ಅದಕ್ಕೆ ಏನು ಮಾಡ್ಬೋದು ನಾವು? ಎಕ್ಸ್ ಮೊದಲನೇ ದಿನಕ್ಕಿಂತ 6 ಬಾಳೆಹಣ್ಣು ಜಾಸ್ತಿ, ಎಕ್ಸ್ ಪ್ಲಸ್ 6. ಸೊ ಅದೇ ಥರ ಥರ್ಡ್ ಡೇ ಎಕ್ಸ್ ಪ್ಲಸ್ 6 ಪ್ಲಸ್ 6 ಬಾಳೆಹಣ್ಣು ಹೆಚ್ಚಿಗೆ ಅಂದ್ರೆ 12 ಬಾಳೆಹಣ್ಣು ತಿಂತಾನ. ಪ್ಲಸ್ ಥರ್ಡ್ ಡೇ ಆಯಿತು. ಫೋರ್ತ್ ಡೇ ಎಷ್ಟು ತಿಂತಾನ? ಎಕ್ಸ್ ಪ್ಲಸ್ 12 ಪ್ಲಸ್ 6 ಮತ್ತೆ ಜಾಸ್ತಿ, 12 6 18. ಓಕೆ, 18 ಬಾಳೆಹಣ್ಣು ತಿಂತಾನ. ಸೊ ಫಿಫ್ತ್ ಡೇ ಏನು ಮಾಡ್ತಾನ? ಫಿಫ್ತ್ ಡೇ ಇದು 5ನೇ ದಿನ ಅಂದಾನು. ಫಿಫ್ತ್ ಡೇ ಅಂದ್ರೆ ಎಷ್ಟು ತಿಂತಾನ? ಎಕ್ಸ್ ಪ್ಲಸ್ 18 ಪ್ಲಸ್ 6 24 ಬಾಳೆಹಣ್ಣುಗಳನ್ನು ಫಿಫ್ತ್ ಡೇ ಎಷ್ಟು ತಿಂತಾನಂದ್ರೆ ಎಕ್ಸ್ ಪ್ಲಸ್ 24. ಸೊ ಇವು ಎಲ್ಲಾನು 5 ದಿನ ಸೇರಿ ಎಷ್ಟು ಬಾಳೆಹಣ್ಣು ತಿಂತಾನ ಅವನ? 120 ಬಾಳೆಹಣ್ಣು ತಿಂತಾನ. ಅದು ಗೊತ್ತೈತೆ ನಮ್ಗೆ. ಸೊ ಈಕ್ವಲ್ಸ್ ಟು 120. ಟೋಟಲ್ ಅವನು 120 ಬಾಳೆಹಣ್ಣು ತಿಂತಾನ. ಸೊ ಇದನ್ನು ನಾವು ಸರಳೀಕರಣ ಮಾಡಿದ್ರೆ ನಮ್ಗೆ ಈಸಿಯಾಗಿ ಆನ್ಸರ್ ಸಿಗ್ತೈತಿ. ಎಕ್ಸ್ ಎಷ್ಟಿದಾವಪ್ಪ? 1 2 3 4 5. 5 ಎಕ್ಸ್ ಅಂತ ಬರ್ಕೊಳ್ಳೋಣ. ಎಕ್ಸ್ ಪ್ಲಸ್ 5 ಎಕ್ಸ್. ಸೊ ನಂಬರ್ಸ್ ಏನೈತಿ ನೋಡ್ಕೊಳ್ರಿ. 6 ಪ್ಲಸ್ 12 6 18 ಪ್ಲಸ್ 18 36 ಪ್ಲಸ್ 24 60. ಓಕೆ, ಇದು 60 ಆಗ್ತೈತಿ. 120 ಈಕ್ವಲ್ಸ್ ಟು ಅದೆಷ್ಟಿದೆ ಅಷ್ಟು ಬರೆದಿದ್ದೀನಿ. ಓಕೆ, ನೆಕ್ಸ್ಟ್ ಯಾವ ಥರ ಮಾಡ್ಬೋದು? ಸೊ 5x 60 ಆ ಕಡೆ ಹೋದ್ರೆ 120, 120 60 ತೆಗೆದ್ರೆ 60 ಉಳಿತೈತಿ. ಸೊ ಎಕ್ಸ್ ಎಷ್ಟಾಗ್ತೈತೆ ಅಂದ್ರೆ 60 ಡಿವೈಡೆಡ್ ಬೈ 5. ಸೊ 5 1 5 2 ಎಕ್ಸ್ ಈಕ್ವಲ್ ಟು 12. ಎಕ್ಸ್ ಅಂದ್ರೆ ಏನು? ಮೊದಲನೇ ದಿನ ಅವನು ಏನಂತ ತಗೊಂಡಿವಿ ನಾವು? ಎಕ್ಸ್ ಅಂತ ಇಟ್ಕೊಂಡಿದ್ವಿ. ಸೊ ಎಕ್ಸ್ 12 ಬಂತು. ಸಿ ಇಸ್ ದ ಆನ್ಸರ್. ಸೊ ಮೊದಲೇ ದಿನ ಎಷ್ಟು ಅಂತ ಕೇಳಿದ ನಾವು ಮೊದಲೇ ದಿನ ಎಕ್ಸ್ ಅಂತ ಇಟ್ಕೊಂಡಿದ್ವಿ, ಎಕ್ಸ್ ಫೈನ್ ಮಾಡಿದ್ವಿ, ಎಕ್ಸ್ 12 ಬಂತು. ಸೊ ನಾನು ಇನ್ನೊಂದಿಷ್ಟು ಕ್ವಶನ್ ಪೇಪರ್ ನೋಡಿದಾಗ ಕೊನೆಯ ದಿನ ಅಂತ ಕೊಟ್ಟಿದ್ದಾರೆ. CSAT ಇದರಲ್ಲಿ CHSL ಕ್ವಶನ್ ಪೇಪರಲ್ಲಿ ಕೊನೆಯ ದಿನ ಅಂತ ಕೇಳಿದ್ದಾರೆ. ಸೊ ಕೊನೆಯ ದಿನ ಅಂದ್ರೆ ಏನು ಮಾಡ್ತೀರಿ ನೀವು? ನಮ್ಗೆ ಎಕ್ಸ್ ಸಿಕ್ಕಿದೆ, ಆ ಎಕ್ಸ್ 5ನೇ ದಿನದಲ್ಲಿ ಹಾಕಿ. ಸೊ 5ನೇ ದಿನದಲ್ಲಿ 12 ಹಾಕಿ, ಇಲ್ಲಿ 12 ಹಾಕಿದ್ರೆ 12 ಪ್ಲಸ್ 24 ಎಷ್ಟಾಗುತ್ತೆ? 36 ಆಗ್ತೈತಿ. ಸೊ 36 ಬಾಳೆಹಣ್ಣು 5ನೇ ದಿನ ತಿಂತಾನ ಅವನು ಒಬ್ಬನೇ.
ಅದೇ ಥರ ನೀವು 3ನೇ ದಿವಸ ಕೇಳಿದ್ರು ಹೇಳ್ಬೋದು, 4ನೇ ದಿವಸ ಕೇಳಿದ್ರು ಹೇಳ್ಬೋದು. ಸೊ ಈ ಥರ ನೀವು ಕ್ಲಿಯರ್ ಆಗಿ ಆ ಕ್ವಶನ್ ಎನಲೈಸ್ ಮಾಡಿ ನೀವು ಅದನ್ನೊಂದು ಮೆಥಡಲ್ಲಿ ಬಿಡಿಸ್ತಾ ಹೋದರೆ ನೀವು ಯಾವ ಕ್ವಶನ್ ಕೇಳಿದ್ರು ನೀವು ಆನ್ಸರ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ನಮ್ಗೆ ಕೇಳಿರೋದು ಫಸ್ಟ್ ಡೇ ಅಂತ ಕೇಳಿದಾನೆ, ನಮಗೆ 12 ಆನ್ಸರ್ ಆಗುತ್ತೆ. ಲಾಸ್ಟ್ ಡೇ ಅಂತ ಕೇಳಿದರೆ ಇಲ್ಲೊಂದು ಯಾವುದರಲ್ಲಿ 36 ಆಪ್ಷನ್ ಇರುತ್ತೆ, ಯು ಕ್ಯಾನ್ ಟೇಕ್ ದಟ್ ಆನ್ಸರ್. ಓಕೆ, ಓಕೆ. ಸೊ ಈ ಕ್ವಶನ್ ಯಾವ ಥರ ಇದೆ ನೋಡಿ. ಎಕ್ಸ್ ಮೈನಸ್ 2y ಈಕ್ವಲ್ಸ್ ಟು 4 ಆದರೆ 3x ಮೈನಸ್ 6y ಈಕ್ವಲ್ಸ್ ಟು ಹೌ ಮಚ್ ಅಂತ ಕ್ವಶನ್ ಕೇಳಿದಾನೆ. ಓಕೆ, ಇದು ಮೆಥಡ್ ಯಾವ ಥರ ಬಿಡಿಸ್ಬೋದು ನೀವು. ಗಿವನ್ ಏನಿದೆ, ಎಕ್ಸ್ ಮೈನಸ್ 2y ಈಕ್ವಲ್ಸ್ ಟು 4. ಓಕೆ, ಅದೇ ಥರ ಅವನ ಕ್ವಶನ್ ಏನು, 3x ಮೈನಸ್ 6y ಈಕ್ವಲ್ಸ್ ಟು ಹೌ ಮಚ್ ಅಂತ ಕೇಳೋಣ ಕ್ವಶನ್. ಸೊ ಇಲ್ಲಿ ಎಕ್ಸ್ಗೆ ಎಷ್ಟಲೇ ಇಂಟು ಆಗೈತಿ ನೋಡ್ಕೋಬೋದು ನೀವು. 3ಲೇ ಇಂಟು ಆಗೈತಿ, ಒಂದ್ಸಲ 3ಲೇ ಇಂಟು ಮಾಡಿ ಟ್ರೈ ಮಾಡಿ. ಸೊ ಮಲ್ಟಿಪ್ಲೈ, ಸೊ 3ರಿಂದ ಗುಣಿಸಲಾಗಿ. ಸೊ ಈ ಇದನ್ನು 3ರಿಂದ ಗುಣಿಸಿದಾಗ ಇಕ್ವೇಶನ್ನ ಏನು ಬರುತ್ತೆ ನೋಡೋಣ. 3 ಇಂಟು ಎಕ್ಸ್ ಎಷ್ಟಾಗುತ್ತೆ, 3x ಮೈನಸ್ 3 ಇಂಟು 2y 6y, 3 ಇಂಟು 4 12. ಸೊ ಇದು ಒಂದೇ ಇದೆ, ಇದು ಒಂದೇ ಇದೆ, 12. ಸೊ 12 ನಿಮ್ದು ಆನ್ಸರ್ ಆಗುತ್ತೆ. ಇಲ್ಲ ಅಂದರೆ ಅಕಸ್ಮಾತ್ ಇಲ್ಲ ಏನಾದರೂ ಚೇಂಜಸ್ ಇದ್ದರೆ, ವೈನಲ್ಲಿ ಏನಾದರೂ ಚೇಂಜಸ್ ಇದ್ದರೆ, ಇದೇ ಸೇಮ್ ಇರಲಿಲ್ಲ ಅಂದರೆ ನೀವೇನು ಮಾಡ್ಕೋಬೋದು ಅಂದರೆ ಎಕ್ಸನ್ನು ಫಸ್ಟ್ ನೀವು ಇದನ್ನು ಇಕ್ವೇಶನ್ ಒಂದು ಬರ್ಕೋಬೋದು. ಎಕ್ಸ್ ಈಕ್ವಲ್ ಟು 4 ಮೈನಸ್ 2y ಅಂತ ಬರ್ಕೋಬೋದು. ಇದನ್ನು ಇದರೊಳಗೆ ಹಾಕಿ ಫೈಂಡ್ ಮಾಡ್ಬೋದು, ಆ ಥರನೂ ಮಾಡ್ಬೋದು. ಅಥವಾ ಇವೆರಡೂ ಸೇಮ್ ಇದ್ದರೆ ಇದನ್ನು ಮೈನಸ್ ಮಾಡಿದ್ರೆ ನಿಮ್ಮ ಆನ್ಸರ್ ಸಿಗ್ತೈತಿ, ಹಾಗೂ ಮಾಡ್ಬೋದು. ಸೊ ಬೆಟರ್ ನೀವು ಈ ಕ್ವಶನಲ್ಲಿ ಯಾವುದಾದ್ರೂ ಒಂದಕ್ಕೆ ಸಿಮಿಲರ್ ಎಕ್ಸಾಕ್ಟ್ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಓಕೆ, ಇಲ್ಲಿ 2y ಇದೆ, ಓಕೆ, ಇಲ್ಲಿ r ಕೊಟ್ಟಿದ್ದಾನೆ, ಇದನ್ನು ಸೇಮ್ ಮಾಡ್ಕೋಬೇಕಂದ್ರೆ ಏನು ಮಾಡಬೇಕು, ಇಂಟು 3 ಮಾಡಬೇಕು. ಯಾವುದಾದ್ರೂ ಒಂದಕ್ಕೆ ಇಂಟು ಮಾಡ್ಕೊಂಡ್ರೆ ನಿಮ್ಗೆ ಆನ್ಸರ್ ಬರ್ಸ್ಕೋಬೋದು. ಇಲ್ಲಾಂದರೆ ನಾವು ಇದನ್ನು ಏನು ಮಾಡಬೇಕಾಗತ್ತೆ, ಎಕ್ಸು ಇದ್ರ ವ್ಯಾಲ್ಯೂ ಹಾಕಿ ಫೈಂಡ್ ಮಾಡಬೇಕಾಗತ್ತೆ. ಈ ಎಕ್ಸ್ ಇಲ್ಲಿ ಹಾಕಿ ಅದನ್ನೆಲ್ಲ ಟ್ರೈ ಮಾಡಿ, y ಈಕ್ವಲ್ಸ್ ಟು ಫೈಂಡ್ ಮಾಡಿ, ಆ ವೈನ ಮತ್ತೆ ಇಲ್ಲಿ ಹಾಕಿ, ಸೊ ಎಕ್ಸ್ನ ಫೈಂಡ್ ಮಾಡಿ, ಆಮೇಲೆ ಎಕ್ಸ್ ವೈ ಎರಡು ವ್ಯಾಲ್ಯೂ ಇಲ್ಲಿ ಹಾಕಬೇಕು. ಆ ಥರ ಮಾಡಬೇಕಾಗುತ್ತೆ. ಸೊ ಎಷ್ಟಾಗುತ್ತೆ ನೀವು ಅಷ್ಟು ಸರಳೀಕರಣಗಳು ಮಾಡ್ಕೋಬೋದು. ಸೊ ಇದು ಡೈರೆಕ್ಟಾಗಿ ನಮ್ಗೆ 3x ಮೈನಸ್ 6y ಅವ್ನು ಕೇಳಿರೋದು ಅದೇ, ನಮಗೆ ಅದು ಸಿಕ್ಕಿದ್ದು ಅದೇ, ಇಂಟು 3 ಮಾಡಿದಾಗ ಸೊ ನಾವು 12 ಕ್ವಶನ್ನ ವಿತೌಟ್ ವೇಸ್ಟಿಂಗ್ ದ ಟೈಮ್ ನಾವು ಮುಂದೆ ಹೋಗ್ಬೋದು. ಓಕೆ, ಸೊ ಇದೇ ಥರ ಬೇರೆ ಬೇರೆ ಬರ್ತವೆ. ಎಕ್ಸ್ ಫೈನ್ ಮಾಡಿ, ವೈ ಫೈನ್ ಮಾಡಿ, ಎರಡೂ ಇದರಲ್ಲಿ ಹಾಕೋದು, ಆ ಥರ ಕ್ವಶನ್ಸ್ ಬರ್ತವೆ. ಮುಂದೆ ನಾನು ಬಿಡಿಸ್ಕೊಡ್ತೀನಿ. ಸೊ ಇನ್ನೊಂದು ಡೈರೆಕ್ಟ್ ಕ್ವಶನ್ ಕೇಳಿದ ನಿಮಗಿಲ್ಲಿ. ಸೊ ಯಾವ ಥರ ಇದೆ ನೋಡಿ, TIME. ಸೊ ಈ ಥರ ಕ್ವಶನ್ ನೀವು ಡೈರೆಕ್ಟಾಗಿ ಇಂಗ್ಲೀಷ್ನಲ್ಲಿ ನೋಡೋದು ಬೆಟ್ರು. ಸೊ ಈಸಿ ಆಗುತ್ತೆ ಇನ್ನು. ಸೊ TIME ಈಕ್ವಲ್ಸ್ ಟು 5461, MAT ಮ್ಯಾಟ್ ಈಕ್ವಲ್ಸ್ ಟು 625, ಅರ್ತ್ ಈಕ್ವಲ್ಸ್ ಟು 12758. ಸೊ ಈ ಥರ ಕ್ವಶನ್ ಕೇಳಿದ್ದಾನೆ. ಸೊ ಈ ಥರ ಕ್ವಶನ್ ಕೇಳಿದಾಗ ABCD ಅಲ್ಫಾಬೆಟ್ ಕೆಳಗಡೆ ನಂಬರ್ ಹಾಕೊಂಡು, ಸೊ ಅದು ಆಗತ್ತೋ ಇಲ್ವೋ ಫಸ್ಟ್ ನೋಡ್ಕೋಬೇಕು. ಅದನ್ನು ಜಸ್ಟ್ ನೀವು ಎನಲೈಸ್ ಮಾಡಬೇಕು. ಇಲ್ಲಾಂದರೆ ನೀವು ಅದಕ್ಕಿಂತ ಮುಂಚೆ ಯಾವ ಥರ ಮಾಡ್ಬೋದು ಅಂದರೆ, ಸೊ ಟೈಮ್ ಅಂತ ಏನು ಕೊಟ್ಟಿದ್ದಾನೆ, TIME. ಸೊ ಟೈಮ್ ಅಂದರೆ 5461 ಅಂತ ಕೊಟ್ಟಾನ, 5461. ನೆಕ್ಸ್ಟ್ ಏನು ಕೊಟ್ಟಾನ, ಮ್ಯಾಟ್ ಅಂತ ಕೊಟ್ಟಾನ. ಸೊ ಮ್ಯಾಟಿಗೆ ಏನು ಕೊಟ್ಟಾನ, 625. ಇನ್ನೊಂದು ಏನು ಕೊಟ್ಟಾನ, ಅರ್ತ್, EARTH.
ಸೊ ಅರ್ಥನ ಹೆಂಗೆ ಬರ್ದಾನ ಅವನು 1 2 7 5 8. ಸೊ ಈ ಥರ ಬರ್ದಾನ. ಸೊ ಒಂದ್ಸಲ ಜಸ್ಟ್ ಅಬ್ಸರ್ವ್ ಮಾಡಿ, ಟಿಗೆ 5 ಇದೆ. ಓಕೆ, ಸೊ ಟಿ ಕೆಳಗಡೆ ಏನಿದೆ, ಟಿಗೆ ಫಸ್ಟು 5 ಇದೆ. ಸೊ ಇಲ್ಲೂ ಟಿಗೆ 5ನೇ ಇದೆ, ಇಲ್ಲೂ ಟಿಗೆ 5ನೇ ಇದೆ. ಸೊ ಅದರ ಅರ್ಥ ಅವನು ಸಿಂಬಲು ನಮ್ಗೆ ಗೊತ್ತಾಗಬೇಕು. ಇವಾಗ ಟಿ ಅಂದರೆ 5 ಅಂತ ಗೊತ್ತಾಗಬೇಕು. ಓಕೆ, ಸೊ ಟಿ ಅಂದರೆ 5. ನಮ್ಮ ಕ್ವಶನ್ನಲ್ಲಿ ಏನಿದೆ, ಟಿ ಇದೆ ವರ್ಡ್. ಸೊ ಟಿ ಅಂದರೆ 5 ಲಾಸ್ಟ್ ವರ್ಡ್ ಇರಬೇಕು. ಇದಿಲ್ಲ, ಹೋಯ್ತು. ಸೊ ಫಸ್ಟ್ ವರ್ಡ್ ನಮ್ಗೆ ಫೈನ್ ಮಾಡಿ, ಅಥವಾ ಸ್ಟಾರ್ಟಿಂಗಿಂದ ಫೈನ್ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. HEART. ಸೊ ಟಿ ಏನಿರಬೇಕಾಗಿತ್ತು, 5 ಇರಬೇಕಾಗಿದೆ, 5 ಐತಿ. ಸೊ ಅದೇ ಥರ ಎಚ್ ಏನಿರಬೇಕಾಗಿದೆ, ಎಚ್ ಇಲ್ಲಿ ಎಲ್ಲಾದರೂ ಇದೆ ನೋಡ್ಬೋದು ನೀವು. ಸೊ ಇಲ್ಲಿದೆ ಎಚ್ಗೆ ಎಷ್ಟಿದೆ, 8 ಇದೆ. ಸೊ ಸ್ಟಾರ್ಟಿಂಗ್ 8 ಇರಬೇಕು, ಲಾಸ್ಟ್ 5 ಇರಬೇಕು. ಸ್ಟಾರ್ಟಿಂಗ್ 8 ಇಲ್ಲ, ಇದು ಹೋಯ್ತು. ಸೊ ನೆಕ್ಸ್ಟ್ ಇ ಎಷ್ಟಿದೆ ನೋಡಿ, ಇ ಇಲ್ಲಿದೆಯಾ 1. ಸೊ ಮತ್ತೆ ಎಲ್ಲಾದರೂ ಇ ಇದೆಯಾ, ಸೇಮ್. ಓಕೆ, ಸೇಮ್ ಇದೆ. ಸೊ ಇ 1 ಇರುತ್ತೆ, 8 1ಇಂದ ಸ್ಟಾರ್ಟ್ ಆಗುತ್ತೆ, 5 ಎಂಡ್ ಆಗುತ್ತೆ. 8 2 ಇದೆ, ಇದು ಅಲ್ಲ. ಸೊ ನಿಮ್ಮ ಆನ್ಸರ್ ಬಿ ಆಗುತ್ತೆ. ಓಕೆ, ಸೊ ಎಲ್ಲನೂ ಎಕ್ಸಾಕ್ಟಾಗಿ ಪೂರ್ತಿ ಕಂಡುಹಿಡಿಬೇಕಂತೇನಿಲ್ಲ. ಜಸ್ಟ್ ಇದನ್ನು ಹೇಳಿದ್ನಲ್ಲ, ಆಪ್ಷನ್ಸ್ ಅನ್ನು ಕ್ಲಿಯರ್ ಮಾಡ್ಕೊತ ಹೋದ್ರು ನಿಮ್ಮ ಆನ್ಸರ್ ಬರುತ್ತೆ. ನೀವು ಆ ಮೆಥಡ್ಲೂ ಹೋಗ್ಬೋದು, ಅಥವಾ ಮತ್ತೆ ಎಲ್ಲಿದೆ 2 ಮತ್ತು 6. ಸೊ ಅದೇ ಥರ ಹಿಂಗೆಲ್ಲ ನೀವು ಟೈಮ್ ವೇಸ್ಟ್ ಮಾಡ್ಕೊತ ಕೊಡಬಾರ್ದು. ಸೊ ಎಷ್ಟಾಗುತ್ತೆ ಅಷ್ಟು ಆನ್ಸರ್ ತೆಗ್ಕೊತ ಹೋಗಿ ನಿಮ್ಮ ಫೈನಲ್ ಆನ್ಸರ್ ಓಕೆ ಇದೆ ಅಲ್ಲವೇ ಇಲ್ಲ ಅಷ್ಟು ಫೈನ್ ಮಾಡಿಕೊಂಡು ಮುಂದೆ ಹೋದರೂ ಸಾಕು. ಸೊ ನಿಮ್ದು ಆನ್ಸರ್ ಏನಿರುತ್ತೆ, 81275. ಸೊ ಬಿ ವಿಲ್ ಬಿ ಯುವರ್ ಆನ್ಸರ್. ಈ ಥರನೂ ಇರ್ತವೆ. ಓಕೆ, ಸೊ ಈ ಕ್ವಶನ್, ಕೊಟ್ಟಿರುವ ಸಂಖ್ಯಾ ಸರಣಿಯಲ್ಲಿ ಮುಂದಿನ ಸಂಖ್ಯೆ ಯಾವುದು ಅಂತ ಕೇಳಿದಾನೆ ಇಲ್ಲಿ ಕ್ವಶನ್. ಸರಣಿ ಯಾವ ಥರ ಇದೆ ಅಂದರೆ 1 9 25 57 121 1 9 25 57 121 ಅಂತ ಕೇಳಿ ಮುಂದಿನ ಸಂಖ್ಯೆ ಏನು ಅಂತ ಕೇಳಿದ್ದಾನೆ. ಓಕೆ, ಸೊ ಅವಾಗಲೇ ನಾನು ಹೇಳಿದ್ನಲ್ಲ, 1 9 25 57 121. ಫಸ್ಟ್ ಯಾವಾಗಲೂ ನಾವು ಪ್ಲಸ್ ಇದೆಯಾ, ಮೈನಸ್ ಆಗಿದೆಯಾ, ಇಂಟು ಆಗಿದೆಯಾ, ಗುಣಕ್ಕಾಗಿದೆಯಾ, ಅಥವಾ ಭಾಗಕಾರ ಆಗಿದೆಯಾ ಚೆಕ್ ಮಾಡ್ತಾ ಹೋಗ್ಬೇಕು. ಫಸ್ಟ್ ಏನು ಪ್ಲಸ್, ಎಷ್ಟು ಪ್ಲಸ್ ಆಗಿದೆ ನೋಡಿ, 8 ಡಿಫ್ರೆನ್ಸ್ ಅಂದರೆ 8 ಪ್ಲಸ್ ಆಗಿದೆ. ಇಲ್ಲಿ ಎಷ್ಟು, ಇದರಿಂದ ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಆಗಿದೆ ನೋಡಿ ಒಂದ್ಸಲ, 16 ಆಗಿದೆ. ಸೊ ಇದರಿಂದ ಇದಕ್ಕೆ ಎಷ್ಟಾಗಿದೆ, 57. ಸೊ 57ರಲ್ಲಿ 25 ತೆಗೆದ್ರೆ ಎಷ್ಟು ಉಳಿಯುತ್ತೆ, 32 ಉಳಿಯುತ್ತೆ. ಸೊ ಅದೇ ಥರ ಇಲ್ಲಿ 121ರಲ್ಲಿ 57 ತೆಗೆದ್ರೆ ಎಷ್ಟು ಉಳಿಯುತ್ತೆ, ಅದನ್ನ ಚೆಕ್ ಮಾಡಿ. ಓಕೆ, 11ರಲ್ಲಿ 7 ಉಳಿದ್ರೆ 4 ಹೋಗುತ್ತೆ, 12ರಲ್ಲಿ 6 ಹೋದರೆ 6 ಉಳಿಯುತ್ತೆ. ಸೊ 64. ಸೊ ಇದಕ್ಕೇನಾದರೂ ನಿಮಗೆ ಏನಾದರೂ ಒಂದಕ್ಕೊಂದು ಲಿಂಕ್ ಇದಾವ ಟಚ್ ಒಂದು ಸ್ವಲ್ಪ ಚೆಕ್ ಮಾಡಬೇಕು. ಏನಾದರೂ ಲಿಂಕ್ ಇದೆಯಾ, ಇಂಟು 2 ಆಗ್ತಾ ಹೋಗ್ತಾ ಇದೆ. 8 2 16 16 32 32 64 64 ಇಂಟು 2 ಮಾಡಿದರೆ ನಿಮ್ಗೆ ಇದನ್ನು ಕೂಡಿಸಿದಾಗ ಈ ಆನ್ಸರ್ ಬರ್ತೈತಿ. ಯಾವ ಥರ ಅಂತ ನೋಡೋಣ. 64 2 ಎಷ್ಟು, 8 6 2 12 128. ಸೊ ಇಲ್ಲಿ 128 ಡಿಫ್ರೆನ್ಸ್ ಬರ್ಬೇಕಂದ್ರೆ ಇವೆರಡನ್ನೂ ಕೂಡಿಸ್ಬೇಕು, ನಮ್ಗೆ ಆನ್ಸರ್ ನೆಕ್ಸ್ಟ್ದು ಸಿಗ್ತೈತಿ. ಸೊ 121 128 ಎರಡು ಕೂಡಿಸಿದ್ರೆ ಎಷ್ಟಾಗ್ತೈತಿ, 121 128 ಎರಡು ಕೂಡಿಸಿದ್ರೆ 121 128. ಸೊ ಎರಡು ಕೂಡಿಸಿದ್ರೆ ಎಷ್ಟಾಗ್ತೈತಿ, 9 4 ಮತ್ತು 2 249. ಸೊ 249 ಆನ್ಸರ್ ಎಲ್ಲಿದೆ, ಸಿ. ಹಿಂಗೂ ಮಾಡ್ಬೋದು. ಸೊ ಈ ಥರ ಏನಾದರೂ ಲಿಂಕ್ ಇದಾವ ಅದನ್ನೆಲ್ಲ ಚೆಕ್ ಮಾಡಿ ಮಾಡ್ಬೋದು. ಸೊ ಕ್ವಶನ್ ಮತ್ತು ಇನ್ನೊಂದು ಕ್ವಶನ್ನ ಕೊಟ್ಟಿರುವಾಗ ಏನಾದರೂ ಕೊಟ್ಟಿದ್ದಾನ ಅಂತ ಅಬ್ಸರ್ವ್ ಮಾಡಬೇಕು. ಇದು ಏನಕ್ಕೆ ಕೊಟ್ಟಿದ್ದಾನಪ್ಪ, 2x + 7. ಸೊ 2x + 7 ಏನಕ್ಕೆ ಕೊಟ್ಟಿದ್ದಾನೆ, ಏನಾದರೂ ಲಿಂಕ್ ಇದೆಯಾ. ಸೊ ಲಿಂಕ್ ಹೆಂಗಿದೆ ಅಂತ ಚೆಕ್ ಮಾಡ್ಕೊಂಡು ಹೋಗೋಣ. ಎಕ್ಸ್ ವ್ಯಾಲ್ಯೂ ಅಲ್ಲಿ 1ನೇದು ಹಾಕಿ ನೋಡೋಣ.
1 ಹಾಕಿ ಎಕ್ಸ್ ವ್ಯಾಲ್ಯೂವಲ್ಲಿ. ಸೊ 2 ಇಂಟು 1, ಎರಡು ಒಂದಲೇ 2 ಪ್ಲಸ್ 7 ಏನು ಬರುತ್ತೆ ಆನ್ಸರು 9. ಸೊ ಮತ್ತೆ ನೆಕ್ಸ್ಟ್ 9 ಹಾಕಿ ನೋಡೋಣ. ಇಲ್ಲಿ 9 ಇಂಟು 2, 9 2 18, 18 ಪ್ಲಸ್ 7 ಏನಾಗಿದೆ 18 ಪ್ಲಸ್ 7 25. ಸೊ ಇದೇ ಥರ ಬರತ್ತೈತೆ ಅಂದ್ರೆ ಏನು ಮಾಡ್ಬೇಕು ನಾವು, ಈ ಲಾಸ್ಟ್ ವ್ಯಾಲ್ಯೂನ ಇದರಲ್ಲಿ ಹಾಕಿ ನಮ್ಮ ಆನ್ಸರ್ ಬರ್ತಾ ನೋಡೋಣ. 121 ಇಂಟು 2, 121 ಇಂಟು 2, 2 ಒಂದಲೇ 2, 2 ಎರಡಲೇ 4, ಇದು 1, 142, ಸಾರಿ 2 ಒಂದಲೇ 2, 742 ಪ್ಲಸ್ ಏನು ಮಾಡ್ಬೇಕು ನಾವು 7 ಮಾಡಬೇಕು. ಅವಾಗ ಏನು ಬರುತ್ತೆ ಆನ್ಸರ್ ನಿಮ್ಮದು 249 ಬರುತ್ತೆ 242ರಲ್ಲಿ ಇವಾಗ. ಸೊ ಆ ಥರನೂ ನೀವು ಅಬ್ಸರ್ವ್ ಮಾಡ್ಬೋದು, ಹಿಂಗೂ ಅಬ್ಸರ್ವ್ ಮಾಡ್ಬೋದು. ಅವನಾಗೆ ಒಂದು ಏನಾದರೂ ಒಂದು ಆಪ್ಷನ್ ಕೊಟ್ಟಿದ್ದಾನಂದರೆ ಅದನ್ನೂ ಕೂಡ ಚೆಕ್ ಮಾಡಿ ಮಾಡ್ಬೋದು. ಇವೆಲ್ಲ ಇಂಟು ಮಾಡ್ಕೊಂಡು ಹೋಗೋದು ತಪ್ಪತ್ತೆ, ಮೈನಸ್ ಮಾಡೋದು ತಪ್ಪತ್ತೆ. ಜಸ್ಟ್ ಒಂದೆರಡು ನೋಡಿಬಿಟ್ರೆ ನಿಮ್ಗೆ ಆನ್ಸರ್ ಮುಂದಿನದ್ದು ಯಾವ ಥರ ಇದೆ ಅಂತ ಗೊತ್ತಾಗುತ್ತೆ. ಸೊ ನೀವು ಅದನ್ನು ಜಸ್ಟ್ ಆ ವ್ಯಾಲ್ಯೂನ ಅದ್ರೊಳಗೆ ಹಾಕಿದರೆ ನಿಮ್ಗೆ ನೆಕ್ಸ್ಟ್ ವರ್ಡ್ದು ಆನ್ಸರ್ ಸಿಗುತ್ತೆ. ಓಕೆ, ಈ ಥರನೂ ಕೂಡ ಮಾಡ್ಬೋದು. ಓಕೆ, ಸೊ ಎರಡು ಸಂಖ್ಯೆಗಳ ಮೊತ್ತ 25, ಅವುಗಳ ವ್ಯತ್ಯಾಸ 9, ಅವುಗಳ ವರ್ಗಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೇಳೋಣ. ಸೊ ಎರಡು ಸಂಖ್ಯೆಗಳು ಅದಾವಪ್ಪ, ಅವು ಎರಡು ಸಂಖ್ಯೆ ಯಾವುದಂತ ಗೊತ್ತಿಲ್ಲ, ಬಟ್ ಎರಡು ಸಂಖ್ಯೆಗಳ ಮೊತ್ತ ಗೊತ್ತೈತಿ, ಎರಡು ಸಂಖ್ಯೆಗಳ ವ್ಯತ್ಯಾಸ ಗೊತ್ತೈತಿ. ಎರಡು ಸಂಖ್ಯೆ ಕೂಡಿಸಿದಾಗ 20 ಬರ್ತೈತಿ, ಅದನ್ನ ಮೈನಸ್ ಮಾಡಿದಾಗ 9 ಬರ್ತೈತಿ. ಅದಕ್ಕೆ ಅವನು ಏನು ಹೇಳಿದಾನ, ಆ ಸಂಖ್ಯೆ ಯಾವುದು ಅಂತ ಕೇಳಿಲ್ಲ, ಆ ಸಂಖ್ಯೆಗಳ ವರ್ಗಗಳ ಮೊತ್ತ ಅಂತ ಕೇಳಿದಾನ. ಸೊ ವರ್ಗಗಳ ಮೊತ್ತ ಅಂದ್ರೆ ನಾವು ಒಂದು ಎಕ್ಸಾಂಪಲ್, ಈಗ ಗಿವನ್ ಡೇಟಾ ಏನಿದೆ ಬರ್ಕೊಳ್ಳೋಣ. ನಾವು ಒಂದನೇ ವರ್ಡು ಎಕ್ಸ್ ಅಂತ ಅನ್ಕೊಳ್ಳೋಣ, ಎರಡನೇ ವರ್ಡು ವೈ ಅಂತ ಅನ್ಕೊಳ್ಳೋಣ. ಎರಡು ಸಂಖ್ಯೆಗಳ ಮೊತ್ತ ಅಂದ್ರೆ ಇವೆರಡು ಕೂಡಿಸ್ಬೇಕು. ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ ಟು 25. ಮತ್ತೇನು ಹೇಳಿದಾನ, ವ್ಯತ್ಯಾಸ ಅಂದಾನ. ಎರಡು ಥರದ್ದು ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಎಷ್ಟೈತಿ 9 ಐತಿ. ಓಕೆ, ವರ್ಗಗಳ ಮೊತ್ತ ಅಂತ ಕೇಳ ನಾವು, ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಸೊ ಯಾವಾಗಲೂ ಕ್ವಶನ್ ಭಾಳ ಕ್ಲಿಯರ್ ಆಗಿ ನೋಡಬೇಕು ಏನು ಕೇಳಿದಾನೆ ಅಂತೇಳಿ. ಈಕ್ವಲ್ಸ್ ಟು ಹೌ ಮಚ್, ಎಷ್ಟು ಅಂತ ಮೊತ್ತ ಅಂದಾನ. ಪ್ಲಸ್ ಒಂದರದೇ ವರ್ಗ ಆ ಥರ, ಒಂದನೇ ಸಂಖ್ಯೆಯ ವರ್ಗ ಎರಡನೇ ಸಂಖ್ಯೆಯ ವರ್ಗ ಅಂತ ಕೇಳಿ ಎರಡೂ ವರ್ಗಗಳ ಮೊತ್ತ ಅಂತ ಕೇಳೋಣ. ಅದರ ಅರ್ಥ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ಸ್ ಟು ಹೌ ಮಚ್, ಎಕ್ಸ್ ಸ್ಕ್ವೇರ್ ಮತ್ತು ವೈ ಸ್ಕ್ವೇರ್ ಎಷ್ಟಾಗತ್ತ ಅಂತ ಕೇಳ. ಸೊ ನಮಗೇನು ಗೊತ್ತೈತಿ, ಎಕ್ಸ್ ಪ್ಲಸ್ ವೈ ಗೊತ್ತೈತಿ 25 ಅಂಥೇಳಿ, ಎಕ್ಸ್ ಮೈನಸ್ ವೈ ಗೊತ್ತೈತಿ 9 ಅಂಥೇಳಿ. ಸೊ ಏನು ಮಾಡ್ಬೋದು ನೀವು, ಇದು ಒಂದನೇ ಈಕ್ವೇಷನು, ಇದು ಎರಡನೇ ಈಕ್ವೇಷನು. ಸೊ ಎರಡನ್ನೂ ಮೈನಸ್ ಮಾಡಿದ್ರೆ ಅಥವಾ ಎರಡನ್ನೂ ಕೂಡಿಸಿದ್ರೆ ನಮ್ಗೆ ಆನ್ಸರ್ ಬರ್ಬೋದು ಅಂತ ಚೆಕ್ ಮಾಡೋಣ. ಸೊ ಇಲ್ಲಿ ಪ್ಲಸ್ ಐತಿ, ಇಲ್ಲಿ ಮೈನಸ್ ಐತಿ, ಇವು ಎರಡನ್ನೂ ನೀವು ಕೂಡಿಸಿದ್ರೆ ಇವೆರಡು ಹೋಗ್ತಾವೆ. ಅದು ಯಾವ ಥರ ಅಂತ ನೋಡ್ತೀನಿ, ಬೇಕಿದ್ರೆ ನಾನು ಹೇಳ್ತೀನಿ ನಿಮಗೆ. ಸೊ ಎರಡನ್ನು ಪ್ಲಸ್ ಮಾಡೋಣ ನಾವು ಇವಾಗ. ಸೊ ಎರಡನ್ನು ನೀವು ಪ್ಲಸ್ ಡೈರೆಕ್ಟಾಗಿ ಹಿಂಗೆ ಮಾಡ್ಬೋದು, ವೈಗೆ ವೈ ಹೋಗುತ್ತೆ. ಎಕ್ಸ್ ಪ್ಲಸ್ ಎಕ್ಸ್ ಕೂಡಿಸಿದ್ರೆ ಎಷ್ಟಾಗುತ್ತೆ 2x ಆಕತಿ, ಈಕ್ವಲ್ಸ್ ಟು 25ರಲ್ಲಿ 9 ಕೂಡಿಸಿದ್ರೆ ಎಷ್ಟಾಗ್ತೈತಿ 34 ಆಗ್ತೈತಿ. ಸೊ ಎಕ್ಸ್ ಫೈನಲಿ ಎಕ್ಸ್ ವ್ಯಾಲ್ಯೂ ಎಷ್ಟಾಗ್ತೈತಿ 34 ಡಿವೈಡೆಡ್ ಬೈ 2 ಎಷ್ಟಾಗ್ತೈತಿ 17 ಆಗುತ್ತೆ. ನಮಗೆ ಎಕ್ಸ್ ವ್ಯಾಲ್ಯೂ ಸಿಕ್ತು. ಒಂದು ವ್ಯಾಲ್ಯೂ ಸಿಕ್ಕತ್ತಂದ್ರೆ ಇನ್ನೊಂದು ವ್ಯಾಲ್ಯೂ ಕಂಡುಹಿಡಿದು ಭಾಳ ತಗಂಗಿಲ್ಲ. ಯಾಕಂದ್ರೆ ಯಾವುದಾದ್ರೂ ಒಂದು ಇಕ್ವೇಷನ್ ಒಳಗೆ ಹಾಕ್ರಿ, ಇಲ್ಲಾರ ಹಾಕ್ರಿ, ಯಾವುದಾದ್ರೂ ಒಂದ್ರಲ್ಲಿ ಹಾಕಿ ಎಕ್ಸ್ ವ್ಯಾಲ್ಯೂ ಇಲ್ಲಿ ಹಾಕೋಣ. ಓಕೆ, ಎಕ್ಸ್ ವ್ಯಾಲ್ಯೂ 17 ಐತಿ ಪ್ಲಸ್ ವೈ ಈಕ್ವಲ್ಸ್ ಟು 25 ಐತಿ. ಸೊ ವೈ ಹೆಂಗಿದ್ದಂಗೆ ಇಡೋಣ, ಎಕ್ಸ್ ಆ ಕಡೆ ಮೀನ್ಸ್ 17 ಆ ಕಡೆ ಹೋದರೆ ಮೈನಸ್ ಆಗ್ತೈತಿ. 25ರಾಗ 17 ಕಳೆಯೋಣ. ಓಕೆ, 25ರಾಗ 17 ಹೋದರೆ ಎಷ್ಟಾಗ್ತೈತಿ 8 ಉಳಿತೈತಿ. ವೈ ವ್ಯಾಲ್ಯೂ ಎಷ್ಟಾಯ್ತು 8. ಸೊ ಇದ್ರದ್ದು ಏನು ಕೇಳ, ನಾವು ಎಕ್ಸ್ ಸಿಕ್ತು ವೈ ಸಿಕ್ತು,
ಅವ ಸಂಖ್ಯೆ ಕೇಳಿಲ್ಲ, ಅದ್ರ ವರ್ಗಗಳ ಮೊತ್ತ ಕೇಳೋಣ. ಇದು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ಸ್ ಟು ಎಷ್ಟಂತ ಕೇಳೋಣ. ಸೊ ಅವಾಗ ನಾವು ಅದನ್ನು ಫೈನ್ ಮಾಡಬೇಕು. ಎಕ್ಸ್ ಸ್ಕ್ವೇರ್ ಅಂದರೆ 17 ಸ್ಕ್ವೇರ್, ವೈ ಸ್ಕ್ವೇರ್ 8 ಸ್ಕ್ವೇರ್ ಈಕ್ವಲ್ಸ್ ಟು ಎಷ್ಟು. ಸೊ ನಿಮ್ಗೆ ಗೊತ್ತಿದ್ರೆ 289. ಸೊ 289 ಪ್ಲಸ್ 8 ನಿಮ್ಗೆ ಗೊತ್ತಿದ್ರೆ ಅದನ್ನು ಡೈರೆಕ್ಟಾಗಿ ಬರೀರಿ. ಸೊ ಎಷ್ಟು ವರ್ಗಗಳು, ಅಟ್ಲೀಸ್ಟ್ ಒಂದು 20 ತನಕ ವರ್ಗಗಳನ್ನು ನೆನ್ಪಿಟ್ಕೊಳ್ಳೋಕೆ ಟ್ರೈ ಮಾಡಿ. ಓಕೆ, ಯಾವುದೇ ಥರ ಕ್ವಶನ್ನಲ್ಲಿ ಯೂಸ್ ಆಗ್ತವೆ ಈ ಥರ. ಓಕೆ, ಸೊ ಇಲ್ಲೇನು 789 ಪ್ಲಸ್ 64, 289 ಪ್ಲಸ್ 64 ಅಂದ್ರೆ 353 ಬರುತ್ತೆ. ಓಕೆ, 8 9 13 ಮತ್ತು 8 6 14 ಅಂದರೆ 15 ಪ್ಲಸ್ 2 ಪ್ಲಸ್ 1 353. ಸೊ ಇದಾಗಿತ್ತು ನಿಮ್ಮ ಆನ್ಸರ್. 353 ಎಲ್ಲಿದೆ? ಸಿ. ಸೊ ಈ ಥರ ಬಿಡಿಸ್ಬೋದು. ನೀವು ಯಾವುದೇ ಥರ ಈ ಥರ ಕ್ವಶನ್ ಬಂದರೆ ಫಸ್ಟ್ ನಿಮಗೆ ಅನ್ನೋನ್ ವ್ಯಾಲ್ಯೂ ಇದ್ದರೆ ಅದನ್ನು ಒಂದು ಏನಾದರೂ ಒಂದು ಇಟ್ಕೊಳಕ್ಕೆ ಅದು ಆ ಥರ ಇಟ್ಕೊಂಡ್ರೆ ನಿಮಗೆ ನೆಕ್ಸ್ಟ್ ವ್ಯಾಲ್ಯೂನ ಫೈಂಡ್ ಮಾಡೋಕ್ಕೆ ಈಸಿ ಆಗ್ತೈತಿ. ಓಕೆ, ಸೊ ಈ ಥರ ಕ್ವಶನ್ಸ್ ಇರ್ತವೆ. ಸೊ ಇದಾಗಿತ್ತು ಇವತ್ತಿನ ಕ್ಲಾಸ್. ಇದರ ಮುಂದುವರೆದ ಭಾಗ ಇದೆ, ಅದನ್ನು ಮುಂದಿನ ವಿಡಿಯೋಲ್ಲಿ ಶೇರ್ ಮಾಡ್ತೀನಿ. ಸೊ ಓಕೆ, ನಿಮ್ದು ಯಾವುದಾದ್ರೂ ಕ್ವಶನ್ಸ್ ಇದ್ದರೆ, ಯಾವುದಾದ್ರೂ ಡೌಟ್ಸ್ ಇದ್ದರೆ ಸೊ ಕಾಮೆಂಟ್ ಬಾಕ್ಸಲ್ಲಿ ಕೂಡ ಹಾಕ್ಬೋದು. ಓಕೆ, ಐ ಹೋಪ್ ಯು ಆರ್ ಎಂಜಾಯಿಂಗ್ ದ ಸೆಷನ್. ಓಕೆ, ಥ್ಯಾಂಕ್ ಯು ಸೋ ಮಚ್.